ವೆಜ್ಜಿನವರಿಗೂ ನಾನ್ ವೆಜ್ಜಿನವರಿಗೂ ಇಷ್ಟ ಆಗುವಂಥ ರುಚಿಯಾದ ಈ ಗೋಬಿ ಮಂಚೂರಿಯನ್ ಫ್ರೈಡ್ ರೈಸ್ ಒಮ್ಮೆ ಟ್ರೈ ಮಾಡಿ. ಗೋಬಿ ಮಂಚೂರಿ ಇಷ್ಟ ಇದ್ದರೆ ಈ ಫ್ರೈಡ್ ರೈಸ್ ಖಂಡಿತ ಇಷ್ಟ ಆಗುತ್ತೆ. ಇಷ್ಟು ಕ್ರಿಸ್ಪಿ ಗೋಬಿ ಜೊತೆ ಫ್ರೈಡ್ ರೈಸ್ ಮಾಡಿದರೆ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಫ್ರೈಡ್ ರೈಸ್ ಮರ್ತೇ ಬಿಡ್ತೀರಾ. ಒಮ್ಮೆ ಹೀಗೆ ಮಾಡಿ ನೋಡಿ. ಮನೆಯಲ್ಲಿ ಫಂಕ್ಷನ್ ಇರಲಿ, ಗೆಸ್ಟ್ ಬರಲಿ ಅಥವಾ ಮನೆಯವರಿಗೆ ಆಗಲಿ, ಎಲ್ಲರೂ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳ್ತಾರೆ. ಇಲ್ಲಿ ನಾನು ಗೋಬಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ವಿನಿಗರ್ ಹಾಕಿ ಇಟ್ಟು ತೆಗೆದಿದ್ದೇನೆ. ಜಾಸ್ತಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಡಿ, ಕಟ್ಟಾಗುತ್ತೆ. ಮತ್ತು ಎಲ್ಲ ಸಾಲ್ಟ್, ರೆಡ್ ಚಿಲ್ಲಿ ಪೌಡ್ರ್, ಹಲ್ದಿ, ಈ ಥರ ಎಲ್ಲ ಮಸಾಲೆಗಳನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೈದಾ ಮತ್ತು ಕಾರ್ನ್ಫ್ಲೋರ್ ಅಥವಾ ರೈಸ್ ಫ್ಲವರ್ ಯಾವುದಾಗುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊಂಡು ಮಿಕ್ಸ್ ಮಾಡಬೇಕು. ಫಸ್ಟಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ನಮಗೆ ಡ್ರೈಯಲ್ಲಿ ಮಿಕ್ಸ್ ಮಾಡಿದರೆ. ನಂತರ ನಾನಿಲ್ಲಿ ಚಿಲ್ಲಿ ಪೇಸ್ಟ್ ಅಂದರೆ ಬಾಯ್ಲ್ ಮಾಡಿ ಚಿಲ್ಲಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಬ್ಯಾಡಗಿ ಚಿಲ್ಲಿಯನ್ನು. ಇದೇನು ಜಾಸ್ತಿ ಖಾರ ಇರಲ್ಲ, ಕಲರ್ ಚೆನ್ನಾಗಿ ಕೊಡುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪನೇ ನೀರು ಸ್ಪ್ರಿಂಕಲ್ ಮಾಡಿ ಚಿಮ್ಕಿಸಿ ನಂತರ ಬಿಸಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕು. ನಾನು 2 ಸಲ ಫ್ರೈ ಮಾಡಿದ್ದೇನೆ. ಇದನ್ನು ಒಂದು ಸಲ ಎಲ್ಲ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಬಿಸಿ ಎಣ್ಣೆಯಲ್ಲಿ ಇನ್ನೊಂದು ಸಲ ಫ್ರೈ ಮಾಡಿ ತೆಗಿಬೇಕು. ಹಾಗೆ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಈ ಥರ ತೆಳುವಾಗಿ ಉದ್ದ ಕಟ್ ಮಾಡ್ಕೊಂಡಿದ್ದೇನೆ. ನಾನು ಕಟ್ ಮಾಡಿದ್ದು ನೋಡಿ ಆ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಸಾಸ್ ರೆಡಿ ಮಾಡ್ತೇನೆ. ಅದೇ ಚಿಲ್ಲಿ ಪೇಸ್ಟ್, ಅದಕ್ಕೆ ಕೆಚಪ್ ಮತ್ತು ಸೋಯಾ ಸಾಸ್, ಡಾರ್ಕ್ ಸೋಯಾ ಹಾಕ್ತೇನೆ. ಡಾರ್ಕ್ ಸೋಯಾ ಹಾಕೋದಾದರೆ ಸ್ವಲ್ಪ ಕಡಿಮೆ ಹಾಕಬೇಕು ಕ್ವಾಂಟಿಟಿಯಲ್ಲಿ. ಮತ್ತು ಸ್ವಲ್ಪ ವಿನಿಗರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಮತ್ತು ಅದು ಹಾಕಲಿಕ್ಕೆ ಉಂಟು, ಅದಕ್ಕೋಸ್ಕರ ಫಸ್ಟಿಗೆ ನಾನಿಲ್ಲಿ ರೆಡಿ ಮಾಡಿಕೊಂಡು ಇಡ್ತೇನೆ. ನಂತರ ಇಲ್ಲಿ ಪ್ಯಾನಲ್ಲಿ ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು 1-2 ಆನಿಯನನ್ನು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ಬಾಡಿದ ಮೇಲೆ ಒಂದೊಂದೇ ವೆಜಿಟೇಬಲ್ಗಳನ್ನು ಹಾಕಬೇಕು. ಫಸ್ಟಿಗೆ ಕ್ಯಾರೆಟ್ ಹಾಕಿ ಸ್ವಲ್ಪ ಇದಾದ ಮೇಲೆ ಸಾಫ್ಟ್ ಆದಮೇಲೆ ಮತ್ತೆ ಬೇರೆ ಹಾಕ್ಬೋದು, ಯಾಕೆಂದರೆ ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾನು ಬಾಸ್ಮತಿ ರೈಸನ್ನು ಬೇಯಿಸಿಟ್ಕೊಂಡಿದ್ದೇನೆ. ತುಂಬ ಬೇಯಿಸಲಿಕ್ಕೆ ಹೋಗಬಾರ್ದು. ನಾರ್ಮಲಿ ಅನ್ನ ಮಾಡಲಿಕ್ಕೆ ಸೋನಾ ಮಸೂರಿ ಎಲ್ಲ ಬೇಯಿಸ್ತೇವೆ ನೋಡಿ, ಅಷ್ಟು ಬೇಯಿಸಲಿಕ್ಕೆ ಹೋಗಬೇಡಿ. ಜಾಸ್ತಿ ಬೇಯಿಸಿದರೆ ಕಟ್ಟಾಗುತ್ತೆ ರೈಸ್. ನಂತರ ಇಲ್ಲಿ ನಾನು ನೋಡಿ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ. ಸಾಲ್ಟ್ ಹಾಕಿ ಸ್ವಲ್ಪ ಬಾಡಿದ್ದರೆ ಸಾಕು, ಜಾಸ್ತಿ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ. ಅದ್ರ ತಿನ್ನುವಾಗ ಕ್ರಂಚಿನೆಸ್ ಹಾಗೇ ಇರಬೇಕು. ಮತ್ತು ಈ ಸಾಸ್ ರೆಡಿ ಮಾಡ್ಕೊಂಡ ಸಾಸನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ತೇನೆ. ನೋಡ್ಕೊಂಡು ಹಾಕಿ ನಿಮ್ಮ ಖಾರದ ಪ್ರಕಾರ. ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಲಾಸ್ಟಿಗೂ ಹಾಕ್ಬೋದು, ನಾನು ಫಸ್ಟಿಗೆ ಹಾಕ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಆ ಸಾಸಲ್ಲಿ ಸ್ವಲ್ಪ ವೆಜಿಟೇಬಲ್ ಎಲ್ಲ ಎಳ್ಕೋಬೇಕು ಆ ಸಾಸ್ ಇದನ್ನು. ನಂತರ ಇಲ್ಲಿ ಬಾಸ್ಮತಿ ರೈಸನ್ನು ಕೂಡ ಹಾಕ್ತಾ ಇದ್ದೇನೆ. ಸಾಲ್ಟ್ ನೋಡ್ಕೊಂಡು ಹಾಕ್ತಾ ಇದ್ದೇನೆ, ಮತ್ತು ಬೇಕಾದರೆ ಹಾಕ್ಬೋದು. ಮಿಕ್ಸ್ ಮಾಡುವಾಗ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಒಟ್ಟಾರೆ ಮಿಕ್ಸ್ ಮಾಡೋದಲ್ಲ, ಕಟ್ಟಾಗೋದಿಲ್ಲ ಅಂದರೆ ಈ ರೀತಿ ನೋಡಿ ಕೆಳಗಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ನಾವು ಫ್ರೈ ಮಾಡಿದಂಥ ಗೋಬಿ ಉಂಟಲ್ಲ, ಅದನ್ನು ಲಾಸ್ಟಿಗೆ ನೀವು ಸರ್ವ್ ಮಾಡುವ ಟೈಮಲ್ಲಿ ಹಾಕಬೇಕು. ಫಸ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ರೆ ಅದರ ಸ್ಟೀಮಿದು ನೀರು ಬಿದ್ದು ಅದು ಸಾಫ್ಟ್ ಆಗುತ್ತೆ. ನೀವು ಊಟ ಮಾಡಲಿಕ್ಕೆ ರೆಡಿ ಮಾಡುವಾಗ ಇದನ್ನು ಹಾಕಿದರೆ ಆಯಿತು. ಈವನ್ ಸಪೋಸ್ ಗೆಸ್ಟ್ ಎಲ್ಲ ಬರೋದಾದರೂ ಕೂಡ ಅಷ್ಟೇ, ಪ್ಲೇಟಿಂಗ್ ಮಾಡುವಾಗ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಆವಾಗ ಗೋಬಿದು ಕ್ರಿಸ್ಪಿನೆಸ್ ಹಾಗೇ ಇರ್ತದೆ. ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕಿದರೆ ಆಯಿತು. ತುಂಬಾ ಟೇಸ್ಟಿಯಾಗಿ ಬರ್ತದೆ ಈ ಫ್ರೈಡ್ ರೈಸ್. ನಿಜವಾಗ್ಲೂ ನಾನ್ ವೆಜ್ ಇದ್ದರೆ ಎದುರುಗಡೆ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದು ಸಲ. ಎಲ್ರಿಗೂ ಈ ರೆಸಿಪಿಯನ್ನು ಕಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.